ವಸ್ತುಗಳ ಹಿಂದೆ ಓಡಿ ಹೋಗುವ ಯೋಗ್ಯತೆಯನ್ನು ಕೊಟ್ಟಿಲ್ಲ, ಯಾಕೆಂದರೆ ಆ ವಸ್ತುವನ್ನು ಅವರಿಗೆ ತಂದು ಕೊಡಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್. ನೀವು ಓಡಿ ಹೋದರೆ ನಿಮ್ಗೆ ಏನು ಸಿಗುವುದಿಲ್ಲ ಮತ್ತು ನಿಮಗೆ ಯೋಗ್ಯತೆ ಏನು ಕೊಡಲ್ಪಟ್ಟಿದೆ. ಎಲ್ಲ ರಾಜ್ಯದ ವಿಷಯವನ್ನು ತಿಳಿದುಕೊಳ್ಳಿರಿ. ಎಲ್ಲ ವಿಷಯಗಳು ರಾಜ್ಯದಲ್ಲಿ ಅಡಕವಾಗಿದೆ. ಡೆಲಿವರಿ ಎಲ್ಲಿದೆ? ರಾಜ್ಯದಲ್ಲಿದೆ. ರಾಜ್ಯಕ್ಕೋಸ್ಕರ ದೃಢವಾಗಬೇಕು. ಹೇಳಿರಿ, ರಾಜ್ಯಕ್ಕಾಗಿ ನೀವು ಸಿದ್ಧರಾಗಿರಿ. ರಾಜ್ಯವನ್ನು ಹುಡುಕುವುದು ಎಂದರೆ ನೀವು ರಾಜ್ಯವನ್ನು ತಿಳಿಯುವುದು ಮತ್ತು ರಾಜ್ಯವನ್ನು ಬೆಳೆಸುವುದಾಗಿದೆ. ಎಷ್ಟು ಇದನ್ನು ಪ್ರಯತ್ನ ಪಡುವಿರೋ ಅಷ್ಟು ಪರಮೇಶ್ವರನ ರಾಜ್ಯ ನಿಮ್ಮಲ್ಲಿ ಬೆಳೆಯುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ದೇವರ ಜೊತೆ ಮಾತನಾಡಿರಿ, ಆತನಿಗೆ ಧನ್ಯವಾದವನ್ನು ಹೇಳಿರಿ. ನಿಮ್ಮ ಹೃದಯದ ಅಂತರಾಳದಿಂದ ಆತನು ನಿಮ್ಮಲ್ಲಿ, ನಿಮ್ಮ ಮೂಲಕ ಮತ್ತು ನಿಮಗಾಗಿ ಮಾಡಿದ್ದಾರೆ. ಓ ಧನ್ಯವಾದ ಪ್ರಭು, ನೀವು ಮಹಾನರಾಗಿದ್ದೀರಿ, ಸರ್ವಶಕ್ತಿಮಾನರಾಗಿದ್ದೀರಿ. ನಿಮ್ಮ ದಯೆಯು ಯಾವಾಗಲೂ ಇರುವುದು. ಧನ್ಯವಾದಗಳು. ಧನ್ಯವಾದ ನಿಮ್ಮ ಆತ್ಮಕ್ಕೋಸ್ಕರ, ನೀವು ಬರೆದಿರುವ ವಾಕ್ಯಕ್ಕೋಸ್ಕರ. ಧನ್ಯವಾದ ಪ್ರಭು, ನೀವು ಕೊಟ್ಟಿರುವ ಜಯಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ, ಆತ್ಮದ ಮೂಲಕ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ನಾವು ಮುಂದೆ ಬೆಳೆಯುವುದಕ್ಕೆ. ನಾವು ಹೇಳುತ್ತೇವೆ ಪ್ರಭು, ನಮ್ಮ ಆತ್ಮಗಳು ಮತ್ತು ನಮ್ಮ ಹೃದಯಗಳು ತೆರೆಯಲ್ಪಟ್ಟಿದೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಕುಳಿತುಕೊಳ್ಳಬಹುದು. ಪಕ್ಕದವರಿಗೆ ಸ್ವಾಗತ ಮಾಡಿರಿ, ಹೇಳಿರಿ ನಿಮಗೆ ಸ್ವಾಗತವಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳಿರಿ, ನಾನು ಮುಂದೆ ಬೆಳೆಯುತ್ತಿದ್ದೇನೆ, ನನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ ಈ ಲೋಕದಲ್ಲಿ ಇರುವ ಆತನಿಗಿಂತಲೂ. ಹಲ್ಲೆಲೂಯಾ. ಇವತ್ತಿನಿಂದ ನಾವು ಬಹಳ ಇಂಪಾರ್ಟೆಂಟ್ ವಸ್ತುವನ್ನು ರಿಫ್ರೆಶ್ ಮಾಡುತ್ತಿದ್ದೇವೆ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಮತ್ತು ಬಹಳಷ್ಟು ಸಲ ಇದರ ಬಗ್ಗೆ ಹೆಚ್ಚಾಗಿ ಮಾತನಾಡಲು ಆಗುವುದಿಲ್ಲ. ಬಹಳ ಕಡಿಮೆ ಜನರು ಇದ್ದಾರೆ, ಪ್ರಯತ್ನ ಪಡುತ್ತಾರೆ ಈ ಥರ ಜೀವಿಸುವುದಕ್ಕೆ. ನಡೀರಿ ನಾವು ತೆಗೆಯೋಣ. ಮತ್ತಾಯ 6ನೇ ಅಧ್ಯಾಯ 31ರಿಂದ 32ನೇ ವಾಕ್ಯ. 33ನೇ ವಾಕ್ಯ, 33ನೇ ವಾಕ್ಯ. ಓ ಬಾಯ್, ಓ ಬಾಯ್, ಓ ಬಾಯ್. ನಿಮ್ಗೆ ಗೊತ್ತಿದೆ, ಜನರು ಮೊದಲು ಬೇಡಲು ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೂಕಪಡಿರಿ ಎಂದು. ಆವಾಗ ನೀವು ಮಸೀಹನಲ್ಲಿ ಚರ್ಚಿನಲ್ಲಿ ಬಂದಿದ್ದೀರಾ. ಆವಾಗ ನೀವು ರಾಜ್ಯವನ್ನು ತಿಳಿಯುವುದು ನಿಮ್ಮ ಮುಖ್ಯ ಕೆಲಸವಾಗಿತ್ತು. ನೀನು ಮೊದಲು ಓ ಬಾಯ್, ಓ ಬಾಯ್, ಓ ಬಾಯ್. ನಿಮಗೆ ಗೊತ್ತಿದೆ, ಜನರು ಮೊದಲು ಕೇಳಲು ಕಲಿಯುತ್ತಾರೆ. ಬೈಬಲಲ್ಲಿ ಬರೆದಿದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೂಕ ಪಡಿರಿ. ಯಾವಾಗ ನೀವು ಮಸೀಹನಲ್ಲಿ ಚರ್ಚಿನಲ್ಲಿ ಬಂದಿದ್ದೀರೋ, ನಿಮ್ಮ ಕೆಲಸವು ರಾಜ್ಯವನ್ನು ತಿಳಿಯುವುದಾಗಿದೆ. ಕೆಲವರು 20 ವರ್ಷ ಬಂದರೂ ಏನೂ ತಿಳಿಯುವುದಿಲ್ಲ. ಬಂದಿದ್ದರೂ ಕೂಡ ಬೇಡಿಕೊಳ್ಳುತ್ತಿದ್ದರು, ರೊಟ್ಟಿ, ಮನೆ ಮತ್ತು ಬಟ್ಟೆಯನ್ನು. ಇವಾಗಲೂ ಕೂಡ ಏನು ಬೇಡುತ್ತಿದ್ದಾರೆ? ರೊಟ್ಟಿ, ಬಟ್ಟೆ ಮತ್ತು ಮನೆಯನ್ನು ಬೇಡುತ್ತಿದ್ದಾರೆ. ಎಂಟ್ರೆನ್ಸ್ ಆಗುವುದರೊಳಗೆ ನಿಮಗೆ ಕೆಲಸ ಏನಾಗಿತ್ತು? ರಾಜ್ಯ ನೀತಿಯನ್ನು ತಿಳಿಯುವುದು ಬರೆಯಲ್ಪಟ್ಟಿದೆ. ಹಾಗಾಗಿ ಮೊದಲು ಅದರ ಅರ್ಥವೇನಾಗಿದೆ? ಮೊದಲು ಅಥವಾ ಕೊನೆಯು? ಕೇಳುತ್ತಿದ್ದೀನಿ, ಮೊದಲರ ಪ್ರಕಾರ ಏನಿರುತ್ತದೆ? ಮೊದಲು ಅಂದರೆ ಅರ್ಥ ಏನು? ಒಂದು ದಿನದ ನಂತರ ನಾನು ಕೇಳುತ್ತಿದ್ದೇನೆ, ನೀವು ಮಾತನಾಡುತ್ತಿದ್ದೀರಾ. ಮೊದಲನೆಯ ಅರ್ಥ ಏನು? ಮೊದಲನೆಯ ಅಂದರೆ ತಕ್ಷಣವೇ. ಥ್ಯಾಂಕ್ ಯು. ನಿಮ್ಮ ಕೆಲಸವಾಗಿದೆ ಮೊದಲು. ಜಾಬ್ಗೆ ಹೋಗುವುದಕ್ಕಿಂತ, ಜಾಬ್ ಮಾಡುವುದಕ್ಕಿಂತ ಮೊದಲು ಏನು ನೀವು ತಿಳಿದುಕೊಳ್ಳಬೇಕು? ರಾಜ್ಯವನ್ನು. ಏನಾದರೂ ಮಾಡುವುದಕ್ಕಿಂತ ಮೊದಲು ರಾಜ್ಯವನ್ನು ತಿಳಿದುಕೋ. ಆತನು ಹೇಳುತ್ತಿದ್ದಾನೆ, ಇಲ್ಲಿ ಯಾರು ಸಂಶಯ ಇಲ್ಲ, ಕ್ಲಿಯರ್ ಆಗಿ ಬರೆಯಲಾಗಿದೆ. ಮೊದಲು ನೀವು ಏಕೆಂದರೆ ಮೊದಲು ನಿಮಗೆ ರಾಜ್ಯವನ್ನು ಕೊಡಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನನಗೆ ರಾಜ್ಯ ಕೊಡಲ್ಪಟ್ಟಿದೆ, ನಾನು ರಾಜ್ಯದಲ್ಲಿ ಇದ್ದೇನೆ. ಮೊದಲು ನಾನು ರಾಜ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ನಿಮ್ಮ ಫೋಕಸ್ ಅನ್ನು ನಿಮ್ಮ ಲೈಫಲ್ಲಿ ಚೇಂಜ್ ಮಾಡಿಕೊಳ್ಳಿರಿ.
ಇದು ನಿಮ್ಮ ಫೋಕಸ್ ಆಗದಿದ್ದರೆ, ಬೇರೆ ವಿಷಯಗಳಲ್ಲಿ ನೀವು ಓಡುತ್ತಾ ಇದ್ದರೆ ಅದು ನಿಮಗೆ ಸಿಗದೇ ಇರಬಹುದು. ಏಕೆಂದ್ರೆ ಅವರ ಹಿಂದೆ ಓಡುತ್ತಾ ಹೋದ್ರೆ ಓ ಬಾಯ್, ಹೀಗೆ ಹೇಳಲಿ ನಾನು ನಿಮಗೆ ಯಾವ ಎಕ್ಸಾಂಪಲ್ ಹೇಳಲು ಯೋಚಿಸುತ್ತಿದ್ದೇನೆ. ನಿಮಗೆ ಹೇಳ ಬಯಸುವುದನ್ನು ಹೇಳಬೇಕೆಂದು ಯೋಚಿಸುತ್ತಿದ್ದೀನಿ. ಓಕೆ, ಎಷ್ಟು ಜನರಿಗೆ ಟ್ರೈನ್ ಗೊತ್ತಿದೆ, ಕಾರ್ ಗೊತ್ತಿದೆ? ಮತ್ತು ಕಾರು ಮನೆಗೆ ಬಂದು ನಿಮ್ಮನ್ನು ಪಿಕ್ ಮಾಡಿಕೊಳ್ಳಬಹುದು. ಕಾರ್ ಮಾಡಬಹುದು, ಆದರೆ ಟ್ರೈನ್ ಮಾಡಬಹುದಾ? ಟ್ರೈನ್ಗೆ ನಿಮ್ಮನ್ನು ಮನೆಯಿಂದ ಪಿಕ್ ಮಾಡುವ ಯೋಗ್ಯತೆ ಇಲ್ಲ. ಕಾರ್ಗೆ ನಿಮ್ಮ ಮನೆಯಿಂದ ಪಿಕ್ ಮಾಡುವ ಎಬಿಲಿಟಿ ಇದೆ. ಹಾಗೆ ಒಬ್ಬ ಮಸೀಗೆ ವಸ್ತುಗಳ ಹಿಂದೆ ಓಡಿ ಹೋಗುವ ಯೋಗ್ಯತೆ ಕೊಟ್ಟಿಲ್ಲ, ಏಕೆಂದರೆ ಆ ವಿಷಯಗಳನ್ನು, ಆ ವಸ್ತುಗಳನ್ನು ಅವರಿಗೆ ಕೊಡಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್. ಮತ್ತು ನೀವು ಓಡುತ್ತಿದ್ದೀರಾ, ನಿಮ್ಗೆ ಆ ಯೋಗ್ಯತೆಯನ್ನು ಕೂಡ ಕೊಡಲ್ಪಟ್ಟಿಲ್ಲ. ನೀವು ಅದರ ಹಿಂದೆ ಓಡಿದರೂ ಕೂಡ ನಿಮ್ಗೆ ಏನು ಸಿಗುವುದಿಲ್ಲ. ಮತ್ತು ನಿಮ್ಗೆ ಯೋಗ್ಯತೆಯನ್ನು ಏನು ಕೊಡಲ್ಪಟ್ಟಿದೆ? ರಾಜ್ಯವನ್ನು ಫಸ್ಟ್ ತೆಗೆದುಕೊಳ್ಳಿರಿ, ರಾಜ್ಯನಲ್ಲಿ ವಸ್ತುಗಳು ಇವೆ. ಹಾಲೆಲೂಯಾ. ಹೇಗೆ ಟ್ರೈನ್ ಬಂದು ನಿಮ್ಮನ್ನು ಪಿಕ್ ಮಾಡಿಕೊಳ್ಳುವುದಿಲ್ಲವೋ, ನೀವು ಟ್ರೈನ್ ಹತ್ತಿರ ಹೋಗಬೇಕು. ಆದರೆ ಕಾರ್ ಬಂದು ನಿಮ್ಮನ್ನು ಪಿಕ್ ಮಾಡಿಕೊಳ್ಳಬಹುದು. ಇಲ್ಲಿ ರಾಜ್ಯವನ್ನು ಕಾರ್ಗೆ ಹೋಲಿಸಬಹುದು. ಎಲ್ಲವೂ ಹೋಮ್ ಡೆಲಿವರಿ ಆಗಿದೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಎಲ್ಲವೂ ಹೋಮ್ ಡೆಲಿವರಿ ಇದೆ. ಕಿಂಗ್ಡಮ್ ಡೆಲಿವರಿ. ಹೋಮ್ ಡೆಲಿವರಿನು ಕಿಂಗ್ಡಮ್ ಡೆಲಿವರಿ ಆಗಿದೆ. ಹೇಳಿರಿ, ಎವ್ರಿಥಿಂಗ್ ಈಸ್ ಡೆಲಿವರಿ ಇನ್ ದಿ ಕಿಂಗ್ಡಮ್. ಪ್ರತಿಯೊಂದು ವಸ್ತುವಿನ ಡೆಲಿವರಿ ಕಿಂಗ್ಡಮ್ ನಲ್ಲಿ ಆಗುತ್ತದೆ. ಹೇಳಿರಿ, ಹೆಲೋ 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 ಹೆಲೋ. ಎಷ್ಟು ಜನರಿಗೆ ತಿಳಿದು ಬರ್ತಿದೆ, ನಿಮ್ಮ ಮನೆಗೆ ನೀವು ಸಾಮಾನುಗಳನ್ನು ತರಿಸಿಕೊಂಡಿದ್ದರೆ ಮತ್ತು ನೀವು ಎಲ್ಲಾದರೂ ಹೊರಟು ಹೋಗಿದ್ದೀರಿ, ನಿಮಗೆ ಸಾಮಾನು ಸಿಗುವುದು, ಸಾಮಾನಿಯಲ್ಲಿ ಡೆಲಿವರಿ ಆಗುವುದು ನಿಮ್ಮ ಮನೆಯಲ್ಲಿ, ಆಫೀಸ್ದು ಅಲ್ಲ. ಏಕೆಂದ್ರೆ ನೀವು ಅಡ್ರೆಸ್ ಯಾವುದು ಕೊಟ್ಟಿದ್ದೀರಿ. ನೀವು ಮನೆ ಅಡ್ರೆಸ್ ಕೊಟ್ಟಿದ್ದರೆ ಸಾಮಾನ್ಯಲ್ಲಿ ಡೆಲಿವರಿ ಆಗುವುದು ಆಫೀಸ್ನಲ್ಲ. ಇಲ್ಲಿ ಕೂಡ ಎಲ್ಲ ವಿಷಯಗಳು ಕಿಂಗ್ಡಮ್ ಅಲ್ಲಿ ಡೆಲಿವರಿ ಆಗುತ್ತದೆ, ರಾಜ್ಯದಲ್ಲಿ. ಮತ್ತು ನೀವು ರಾಜ್ಯವನ್ನು ತಿಳಿದೇ ಹೋದರೆ ಡೆಲಿವರಿಯು ಯಾವಾಗಲೂ ರಾಜ್ಯದಲ್ಲಿ ಆಗುತ್ತಿರುತ್ತದೆ. ಮತ್ತು ನೀವು ಡೆಲಿವರಿಯನ್ನು ರಾಜ್ಯದ ಹೊರಗೆ ಬೇಯಿಸುತ್ತೀರಿ, ಅದು ಡೆಲಿವರಿಯ ಸ್ಪಾಟ್ ಅಲ್ಲ. ಮತ್ತು ಅಡ್ರೆಸ್ ಚೇಂಜ್ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಅಡ್ರೆಸ್ ಅನ್ನು ಪರಮೇಶ್ವರರು ಫಿಕ್ಸ್ ಮಾಡಿದ್ದಾರೆ, ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಏಕೆಂದರೆ ಡೆಲಿವರಿ ಎಲ್ಲಿ ಸಿಗುವುದು? ರಾಜ್ಯದಲ್ಲಿ ಸಿಗುವುದು. ರಾಜ್ಯವು ನಿಮಗೆ ತಿಳಿದು ಬರದೇ ಹೋದರೆ ಡೆಲಿವರಿಯು ಆಗುತ್ತಿರುತ್ತದೆ, ಆದರೆ ನಿಮ್ಗೆ ಏನು ಸಿಗುವುದಿಲ್ಲ. ಪರಮೇಶ್ವರ್ ಹೇಳಿದರೆ, ಚಿಂತೆ ಮಾಡಬೇಡಿರಿ, ಈ ಎಲ್ಲ ಡೆಲಿವರಿಗಳು ರಾಜ್ಯದಲ್ಲಿ ಆಗುತ್ತವೆ. ನಿಮ್ಮ ಮನೆಯು ರಾಜ್ಯದಲ್ಲಿ ಇರುವುದು, ಇಡೀ ದಿನದ ರೇಷನು ರಾಜ್ಯದಲ್ಲಿ ಇರುವುದು. ಪ್ರಶ್ನೆ ಇದಾಗಿದೆ, ನೀವು ರಾಜ್ಯದಲ್ಲಿ ಫಂಕ್ಷನ್ ಮಾಡುತ್ತಿದ್ದೀರಾ? ನೀವು ಈ ರಾಜ್ಯವನ್ನು ತಿಳಿಯದಿದ್ದರೆ ನೀವು ಈ ಡೆಲಿವರಿಗಳಿಂದ ಅದರಿಂದ ನೀವು ತಪ್ಪಿಸಿಕೊಳ್ಳುತ್ತಿದ್ದೀರಿ. ನೀವು ಪ್ರಭು ಹೇಳುವಿರಿ, ಏನು ಬಂದೇ ಇಲ್ಲ ಡೆಲಿವರಿ. ಪ್ರಭು ಹೇಳ್ತಾರೆ, ಡೆಲಿವರಿ ಮಾಡಿದೆ, ನೀನು ಅಲ್ಲಿ ಇಲ್ಲವೇ ಇಲ್ಲ. ಡೆಲಿವರಿ ಎಲ್ಲಿದೆ? ರಾಜ್ಯದಲ್ಲಿದೆ. ನೀವು ರಾಜ್ಯದಲ್ಲಿ ಇರಬೇಕು. ಹೇಳಿರಿ, ರಾಜ್ಯದಲ್ಲಿ ಇರಬೇಕು. ಹಲೋ, ಪಕ್ಕದವ್ರಿಗೆ ಹೇಳಿ, ರಾಜ್ಯದಲ್ಲಿ ಇರಬೇಕು, ರಾಜ್ಯದಲ್ಲಿ ಇರಬೇಕು, ರಾಜ್ಯದಲ್ಲಿ ಇರಬೇಕು. ಹೇಳಿರಿ, ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ, ಪರಮೇಶ್ವರನ ರಾಜ್ಯವು ನನ್ನಲ್ಲಿದೆ, ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ, ಪರಮೇಶ್ವರನ ರಾಜ್ಯವು ನನ್ನಲ್ಲಿದೆ, ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ, ಪರಮೇಶ್ವರನ ರಾಜ್ಯವು ನನ್ನಲ್ಲಿದೆ. ಹಲೋ, ಇದ್ದೀರಾ? ಇದು ನಿಮ್ಮ ಕೆಲಸವಾಗಿದೆ. ಇದರಲ್ಲಿ ನೀವು ಶ್ರಮ ಪಟ್ಟರೆ ನೀವು ಲೋಕದ ಹಾಗೆ ಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಲೋಕದ ಹಾಗೆ ಪ್ರಯತ್ನ ಪಡುತ್ತಿದ್ದರೂ ಕೂಡ, ಶ್ರಮ ಪಡುತ್ತಿದ್ದರೂ ಕೂಡ ಎಲ್ಲವೂ ಪರಮೇಶ್ವರನ ಹತ್ತಿರ ಇದೆ. ಬೇರೆ ವಸ್ತುಗಳ ಡೆಲಿವರಿ ಆಗುತ್ತಾ ಇದೆ. ಪ್ರೇಸ್ ದ ಲಾರ್ಡ್. ಫ್ರೀದಲ್ಲಿ ಆಗುತ್ತಿದೆ. ಆದರೆ ಮೊದಲು ನೀವು ರಾಜ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ಡೆಲಿವರಿಯು ರಾಜ್ಯದಲ್ಲಿ ಇದೆ. ಲೋಕದ ಹಾಗೆ ಪ್ರಭು ಜಾಬ್ ಕೊಡಿಸಿ ಇಟ್ಸ್ ಗುಡ್. ಇದಕ್ಕಿಂತ ನೀವು ಮುಂದೆ ಹೋಗಲೇಬೇಕು. ನಾನು ಹೇಳುತ್ತಿಲ್ಲ ನಿಮ್ಮ ಹತ್ರ ಜಾಬ್ ಇರಬಾರದೆಂದು. ಮೊದಲು ನೀವು ರಾಜ್ಯದಲ್ಲಿ ಇರಬೇಕು. ಪರಮೇಶ್ವರರು ಹೇಳಿದರು, ಮೊದಲು ನೀವು ಹೇಳಿರಿ, ಮೊದಲು ನೀವು
ಮೊದಲು, ಆಮೇಲೆ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಯಾವ ವಿಷಯವನ್ನು ನೀವು ಮಾಡಲು ಬಯಸುತ್ತೀರಿ? ಅದಕ್ಕಾಗಿ ನಾನು ನಿಮ್ಗೆ ಹೇಳಿದೆ ರೆಫ್ಸ್ಟೋಡಿಯನ್ನು ಓದಿರಿ. ಅದಕ್ಕಾಗಿ ನಾನು ನಿಮ್ಗೆ ಹೇಳಿದ ಸೆಲ್ಲಲ್ಲಿ ಹೋಗಿರಿ. ಅದಕ್ಕಾಗಿ ನಾನು ನಿಮ್ಗೆ ಹೇಳಿದ ಸೆಂಟರ್ ಅನ್ನು ಮಾಡಿರಿ. ಇವೆಲ್ಲವೂ ರಾಜ್ಯದವುಗಳಾಗಿವೆ. ಇವು ರಾಜ್ಯದ ವಸ್ತುಗಳಾಗಿವೆ. ರಾಜ್ಯವನ್ನು ಹುಡುಕುವುದ ಅರ್ಥವಾಗಿದೆ ರಾಜ್ಯದಲ್ಲಿ ಜೀವಿಸುವುದು, ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ರಾಜ್ಯವನ್ನು ಬೆಳೆಸುವುದಾಗಿದೆ. ರಾಜ್ಯವನ್ನು ತಿಳಿದುಕೊಳ್ಳುವುದು ಮತ್ತು ರಾಜ್ಯವನ್ನು ಬೆಳೆಸುವುದು, ಅದಕ್ಕಾಗಿಯೇ ಇದ್ದೀರಿ. ರಾಜ್ಯದಲ್ಲಿ ಜೀವಿಸಿರಿ ಮತ್ತು ರಾಜ್ಯವನ್ನು ಬೆಳೆಸಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರಿದ್ದೀರಿ ಹೇಳಿರಿ? ರಾಜ್ಯವನ್ನು ತಿಳಿದುಕೊಳ್ಳುವುದು, ರಾಜ್ಯದಲ್ಲಿ ಜೀವಿಸುವುದು, ರಾಜ್ಯವನ್ನು ಬೆಳೆಸುವುದು. ನಾನು ಹೇಳಲು ಸಾಧ್ಯವಿಲ್ಲ. ಈ 3 ವಿಷಯಗಳು ನಿಮ್ಮ ಮೈಂಡಲ್ಲಿ ಫಿಟ್ ಆಗಿಬಿಟ್ಟರೆ ನಿಮ್ಮ ಜೀವಿತವು ಎಲ್ಲಿಂದ ಎಲ್ಲಿ ಹೋಗಬಹುದು? ನೀವು ಈ ರಾಜ್ಯವನ್ನು ತಿಳಿದುಕೊಳ್ಳಿರಿ. ನಿಮ್ಗೆ ಗೊತ್ತಿಲ್ಲ, ನೀವು ಯಾವಾಗ ಈ ಲೋಕಕ್ಕೆ ಗೊತ್ತಾಗುವುದು ನಾವು ಎಷ್ಟು ಬುದ್ಧಿವಂತರಾಗಿದ್ದೀರಿ ಎಂದು. ಅವರು ತಮ್ಮ ಎಲ್ಲ ಹಣವನ್ನು ನಮ್ಮ ಕೈಗಳಲ್ಲಿ ತಂದು ಒಪ್ಪಿಸುವರು. ನಾನು ಮೊದಲೇ ನಿಮ್ಗೆ ಹೇಳಿದೆ, ನನಗೆ ಗೊತ್ತಿದೆ ರಾಜ್ಯವು ನಮಗೆ ತಿಳಿದು ಬಂದರೆ ಈ ಲೋಕವನ್ನು ತಿಳಿಯುವುದು ಮಕ್ಕಳ ಕೆಲಸವಾಗಿದೆ. ಪ್ರಶ್ನೆ ಇದಾಗಿದೆ, ನೀವು ರಾಜ್ಯವನ್ನು ತಿಳಿದಿದ್ದೀರಿ? ಪ್ರಶ್ನೆ ಇದಾಗಿದೆ, ನೀವು ರಾಜ್ಯದಲ್ಲಿ ಜೀವಿಸುತ್ತಿದ್ದೀರಿ? ಪ್ರಶ್ನೆ ಇದಾಗಿದೆ, ರಾಜ್ಯವನ್ನು ಬೆಳೆಸುವುದರಲ್ಲಿ ನಿಮ್ಮ ಮನಸ್ಸು ಇದೆಯೇ? ರಾಜ್ಯವನ್ನು ತಿಳಿದುಕೊಳ್ಳಿರಿ. ಇದನ್ನು ತಿಳಿದುಕೊಳ್ಳಲು ಸಮಯ ಹಿಡಿಯುವುದು ಮತ್ತು ನೀವು ತಿಳಿದುಕೊಂಡಾಗ ನೀವು ರಾಜ್ಯ ಮಾಡುವಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳಿದ್ದೇನೆ, ಈ ಲೋಕವನ್ನು ನಾನು ನಡೆಸುವೆನು ಹೇಳಿಲ್ಲವೇ? ಚಿಂತೆ ಮಾಡಬೇಡಿರಿ. ಎಂಟ್ರಿ ಇದೆ, ಚಿಂತೆ ಮಾಡಬೇಡಿರಿ. ಆಲ್ವೇಸ್ ನೀವು ಇರಬಹುದು. ನಮಗೆ ಜನರಿಗಿಂತ ಹೆಚ್ಚಾಗಿ ಗೊತ್ತಿದೆ, ಏಕೆಂದರೆ ನನಗೆ ತಿಳಿದು ಬಂದಿತ್ತು ಮತ್ತು ರಾಜ್ಯವು ತಿಳಿದು ಬಂದಿತ್ತು. ನನಗೆ ಯಾವಾಗಲೂ ಗೊತ್ತಿತ್ತು, ನನಗೆ ರಾಜ್ಯ ತಿಳಿದು ಬಂದರೆ ನನಗೆ ಎಲ್ಲವೂ ತಿಳಿದು ಬಂದಿದೆ ಎಂದು. ನನ್ನ ನಂಬಿಕೆಯು ಮುಗಿಲ ಮೇಲೆ ಎತ್ತರಿಸಲ್ಪಟ್ಟಿತ್ತು. ಅನಿಸುವುದಿಲ್ಲ ನನಗಿಂತಲೂ ಹೆಚ್ಚಾಗಿ ಯಾರಿಗಾದ್ರೂ ಬರುತ್ತದೆ ಎಂದು. ನಾನು ಕಲಿಯಲು ರೆಡಿಯಾಗಿದ್ದೇನೆ ಮತ್ತು ನನಗೆ ರಾಜ್ಯವು ತಿಳಿದು ಬಂದಿದೆ. ಯಾರು ಲೋಕದಲ್ಲಿ ಜೀವಿಸುತ್ತಿದ್ದಾರೆ ಅವರಿಗೆ ರಾಜ್ಯದ ಬಗ್ಗೆ ಗೊತ್ತೇ ಇಲ್ಲ. ಅವರು ನನಗೆ ಏನು ಕಲಿಸುವರು? ಹೇಳಿರಿ ರಾಜ್ಯ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಒಕ್ಕಪಡಿರಿ ಇದರ ಅರ್ಥವಾಗಿದೆ, ರಾಜ್ಯವನ್ನು ತಿಳಿದುಕೊಳ್ಳಿರಿ, ಜೀವಿಸಿರಿ ಮತ್ತು ಅದನ್ನು ಬೆಳೆಸಿರಿ ಮತ್ತು ತೋರಿಸಿರಿ. ಹೇಳಿರಿ, ತಿಳಿದುಕೊಳ್ಳಿರಿ, ಜೀವಿಸಿರಿ, ಬೆಳೆಸಿರಿ ಮತ್ತು ತೋರಿಸಿರಿ. ಕೇಳುತ್ತಿದ್ದೀರಾ? ನೀವು ಬೈಬಲನ್ನು ಓದಬೇಕು. ನೀವು ಫಾಸ್ಟರ್ ಕ್ರಿಸ್ನ ಸಂದೇಶವನ್ನು ಕೇಳಬೇಕು. ಆ ರೆಪ್ಸೋಡಿಯಲ್ಲಿ ನಿಮ್ಮ ಮನಸ್ಸನ್ನು ನೀವು ಹಾಕಬೇಕು. ಆ ಸೆಲ್ಲನ್ನು ನೀವು ನಡೆಸಬೇಕು. ನೀವು ಪರಮೇಶ್ವರನ ರಾಜ್ಯವನ್ನು ತಿಳಿದುಕೊಳ್ಳಲು ಪ್ರೇಸ್ ದ ಲಾರ್ಡ್. ನೀವು ಸೆಲ್ ಲೀಡರ್ ಇಲ್ಲದಿದ್ರೆ ನನಗೆ ಗೊತ್ತಿಲ್ಲ ನೀವು ಏಕೆ ಸೆಲ್ ಲೀಡರ್ ಇಲ್ಲ ಫಾಸ್ಟರ್, ನಮ್ಮ ಹತ್ತಿರ ಟೈಮ್ ಇಲ್ಲವೋ? ಇದೇ ನಿನ್ನ ಕೆಲಸವಾಗಿದೆ. ಟೈಮ್ ಹೇಗೆ ಇಲ್ಲ? ಯಾವ ಟೈಮ್ಗೋಸ್ಕರ ನೀವು ಹುಟ್ಟಿದಿರೋ ಆ ಟೈಮ್ಗೋಸ್ಕರ ನಿಮಗೆ ಸಮಯವಿಲ್ಲವೋ? ಇದಕ್ಕಿಂತಲೂ ಮೂರ್ಖವಾದ ಕೆಲಸ ಯಾವುದಾಗಿರ್ಬೋದು? ಫಾಸ್ಟರ್, ನನ್ನ ಜೊತೆ ಸೆಲ್ ನಡೆಸಲು ಆಗುವುದಿಲ್ಲ, ನನಗೆ ಇದು ಆಗುವುದಿಲ್ಲ. ಹುಟ್ಟಿಸಿದೆಯೇ? ನಿಮ್ಮನ್ನು ಹುಟ್ಟಿಸಲ್ಪಟ್ಟಿದೆ, ನಿಮ್ಮನ್ನು ತಯಾರು ಮಾಡಲಾಗಿದೆ. ಇದು ನಿಮ್ಮ ಕೆಲಸವಾಗಿದೆ. ಬೇರೆ ಯಾವುದೂ ಕೆಲಸವಿಲ್ಲ. ಓ ಫಾಸ್ಟರ್, ಜಾಬ್ನಿಂದ 12 ಗಂಟೆಗೆ ನಾವು ಬರುತ್ತೇವೆ, 11 ಗಂಟೆಗೆ ಬರ್ತೀವಿ. ನಾನು ಹೇಳ್ತೀನಿ, ಓಕೆ, ಜಾಬ್ನಿಂದ 11 ಗಂಟೆಗೆ ಹೊರಗೆ ಬೀಳುತ್ತೀರಿ. ಯಾವ ಮನುಷ್ಯರ ಜೊತೆ ನೀವು ಕೆಲಸ ಮಾಡುತ್ತೀರಿ ಅವ್ರ ಜೊತೆ ನೀವು ಸೆಲ್ಲನ್ನು ಪ್ರಾರಂಭ ಮಾಡಿದ್ದೀರಾ? ಹೇಳಿರಿ ಮೊಟ್ಟ ಮೊದಲು. ಪಕ್ಕದವ್ರಿಗೆ ಹೇಳಿರಿ ಮೊಟ್ಟ ಮೊದಲು, ಫಾಸ್ಟರ್ ಐಜೆಕ್ ಒಳ್ಳೆಯದು, ನೀವು ಏನು ಮಾಡುವಿರಿ? ಮೊಟ್ಟ ಮೊದಲು ನಾನು ಪರಮೇಶ್ವರನ ರಾಜ್ಯವನ್ನು ಮತ್ತು ಆತನ ನೀತಿಯನ್ನು ಹುಡುಕುವೆನು. ಪ್ರೇಸ್ ದ ಲಾರ್ಡ್.
ನಿಮ್ಗೆ ತಿಳಿದು ಬರುತ್ತಿದೆ. ನಿಮಗೆ ಹೇಳಲಾಗುತ್ತದೆ ರೆಪ್ಸೋಡಿಯನ್ನು ಓದಿರಿ. ರೆಪ್ಸೋಡಿ ಓದಿದರೆ ನಿಮಗೆ ರಾಜ್ಯ ತಿಳಿದು ಬರುವುದು. ನಿಮಗೆ ತಿಳಿದು ಬರುವುದು, ನೀವು ಅದನ್ನು ತಿಳಿದುಕೊಳ್ಳುವಿರಿ. ನೀವು ಜೀವಿಸುವಿರಿ ಅದರ ಪ್ರಕಾರ. ನೀವು ಸೆಲ್ಲನ್ನು ನಡೆಸುವಾಗ ನೀವು ರಾಜ್ಯವನ್ನು ಬೆಳೆಸುತ್ತಿದ್ದೀರಿ. ನೀವು ರೆಪ್ಸೋಡಿಯನ್ನು ಹಂಚುತ್ತಿದ್ದರೆ ನೀವು ಸೆಲ್ಲನ್ನು ಬೆಳೆಸುತ್ತಿದ್ದೀರಿ. ನೀವು ಸೆಂಟರ್ ಮಾಡುತ್ತಿದ್ದೀರಿ, ರಾಜ್ಯವನ್ನು ಬೆಳೆಸುತ್ತಿದ್ದೀರಿ. ಇದು ನಿಮ್ಮ ಕೆಲಸವಾಗಿದೆ. ಇದನ್ನು ನೀವು ಹೆಚ್ಚು ಮಾಡಿದಷ್ಟು ಪರಮೇಶ್ವರನ ರಾಜ್ಯವು ಬೆಳೆಯುತ್ತಾ ಹೋಗುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಪ್ರೇಸ್ ದ ಲಾರ್ಡ್. ಪರಮೇಶ್ವರನ ರಾಜ್ಯ. ಮ್ಯಾರೇಜ್ ಕೌನ್ಸಿಲಿಂಗ್ ಗೊತ್ತಿದೆ? ಎಷ್ಟು ಜನರಿಗೆ ಗೊತ್ತಿದೆ? ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದಲ್ಲಿ ನಾನು ಮಾತನಾಡುತ್ತಿರುವಾಗ ಡಿವೋರ್ಸ್ ಆಗುವುದರು ಅವರ ಕೌನ್ಸಿಲರ್ಸ್ಗೆ ಅವರು ಟ್ರೈನ್ ಮಾಡಿರುತ್ತಾರೆ. ಹಿಂದಿನ ವಾರ ಪೂನಾದಲ್ಲಿ ನನ್ನ ಕೆಲಸವಿತ್ತು. ಎಲ್ಲವೂ ಫೈನಲ್ ಆಯಿತು. ಹೋಗಿ ಅಲ್ಲಿ ಏನು ಮಾಡಬೇಕೆಂಬುದರ ಬಗ್ಗೆ ಇದು ಒಳ್ಳೆಯದಾಗಿದೆ. ನಾವು ಡೈವರ್ಸ್ ಮಾಡಲು ಬರುತ್ತೇವೋ ಅವರದು ನಾವು ಕೌನ್ಸಿಲಿಂಗ್ ಮಾಡುತ್ತೇವೆ. ನಾನು ಬಯಸುತ್ತೇನೆ ಯಾರು ಮದುವೆ ಆಗಲು ಬಂದಿದ್ದಾರೋ ಅವ್ರಿಗೆ ಕೂಡ ಕೌನ್ಸಿಲಿಂಗ್ ಮಾಡಬೇಕೆಂದು. ನಿಮಗೆ ಯಾರು ಇದನ್ನು ಹೇಳಲಿಲ್ಲವೋ? ಏನು ಮಾತನಾಡುತ್ತಿದ್ದೀರಿ? ಅವರು ಕುಳಿತುಕೊಂಡು ಲೆಟರನ್ನು ಟೈಪ್ ಮಾಡಿಸಿಬಿಟ್ಟರು. ಇವತ್ತಿನಿಂದ ಎಷ್ಟು ಜನರು ಕೋರ್ಟಲ್ಲಿ ಮದುವೆ ಮಾಡಿಕೊಳ್ಳುವರೋ ಅಲ್ಲಿ ಅವರಿಗೆ ಕೌನ್ಸಿಲಿಂಗ್ ಮಾಡುವುದು ಬಹಳ ಮುಖ್ಯವಾಗಿದೆ. ಅದು ಪಾಸ್ ಕೂಡ ಆಯಿತು. ಇಷ್ಟು ಬೇಗ ನೀವು ಕೇಳುತ್ತಿದ್ದೀರಾ? ರಾಜ್ ಹೇಳಿರಿ. ರಾಜ್ಯ ಬೆಳೆದಾಗ ಜನರು ನಿಮಗೆ ಇಲ್ಲ ಎಂದು ಹೇಳುವುದಿಲ್ಲ. ನಾನು ಇಂಡಿಗೋ ಏರ್ಲೈನ್ನಲ್ಲಿ ಇದ್ದೆ. ಫ್ರೈಡೇ ಸ್ಯಾಟರ್ಡೇ ಒಂದು ದಿನ ನಾನು ಅಲ್ಲಿಂದ ಬರುತ್ತಿದ್ದೆ ನೈಜೀರಿಯಾದಿಂದ. ಅವರು ಸ್ನ್ಯಾಕ್ಸ್ ಕೊಡ್ತಾರೆ, ಅದು ನನಗೆ ಇಷ್ಟ ಆಗಲಿಲ್ಲ. ರೈಸ್ ಪ್ಲೇಸ್ದ ಕೊಡುತ್ತಾರೆ, ಅವರು ಒಂದು ರೀತಿ ಮಾಡಿ ಕೊಡುತ್ತಾರೆ, ಅಕ್ಕಿದು ಇರುತ್ತದೆ. ನಾನು ಹೇಳಿದೆ, ಇದೇನು ಕೊಡುತ್ತಿದ್ದೀರಾ ನೀವು? ಒಳ್ಳೆಯದನ್ನು ಕೊಡ್ರಿ. ಮತ್ತು ಅವರು ಹೇಳಿದರು, ಸರ್ ಇನ್ನೂವರೆಗೂ ಯಾರು ಹೇಳಲಿಲ್ಲ. ನಾನು ಹೇಳುತ್ತಿದ್ದೇನೆ. ಮತ್ತು ನೆಕ್ಸ್ಟ್ ವೀಕ್ ನಾನು PC ಗೋಸ್ಕರ ಸಂಡೇ ಅಲ್ಲಿ ಹೋದೆ. ನಾನು ಅವರಿಗೆ ಸ್ಯಾಟರ್ಡೇ ಹೇಳಿದ್ದೆ ನನಗೆ ಇದು ಇಷ್ಟವಿಲ್ಲ ಎಂದು. ಅವರು ಹೇಳಿದರು, ಸರ್ ಬರೆದು ಕೊಡ್ರಿ. ನಾನು ಹೇಳಿದೆ ಬರೆಯಲಿಕ್ಕೆ ಟೈಮ್ ಇಲ್ಲ. ಮತ್ತು ಅವರು ಹೇಳಿದರು, ಸರ್ ಇನ್ನೂವರೆಗೂ ಯಾರು ಹೇಳಲಿಲ್ಲ. ಸ್ಯಾಟರ್ಡೇ ನೀವು ಕೊಡೋ ಸ್ನ್ಯಾಕ್ಸ್ ಒಳ್ಳೆಯದಿಲ್ಲ, ನೀವು ಒಳ್ಳೆ ಕ್ವಾಲಿಟಿ ಇದನ್ನು ಕೊಡಿರಿ ಎಂದೇನು. ನೀವು ಇದು ರೈಸ್ ಪ್ಲೇಟ್ ಕೊಡುತ್ತಿದ್ದೀರಿ, ಇದೆಲ್ಲ ಬಾಯಿಯಲ್ಲಿ ಅಂಟಿಕೊಳ್ಳುತ್ತದೆ. ಪರವಾಗಿಲ್ಲ. ನಾನು ಸಂಡೇ ಹೋದೆ. ಸಂಡೇದಲ್ಲಿ ಅವರು ಸ್ನ್ಯಾಕ್ಸ್ ಚೇಂಜ್ ಆಗಿತ್ತು. ಅವರು ಬಾದಾಮನ್ನು ಕೊಡಲು ಪ್ರಾರಂಭಿಸಿದರು. ಚಪ್ಪಾಳೆ ಕೂಡ ಹೊಡೆಯುತ್ತಿಲ್ಲ. ರಾಜ್ ಏನಾಗಿದೆ ಇದು? ನೀವು ರಾಜ್ಯದಲ್ಲಿ ಜೀವಿಸಲು ಪ್ರಾರಂಭ ಮಾಡಿದಾಗ ನೀವೇನೆಲ್ಲ ಹೇಳುತ್ತೀರೋ ಅದು ಜನರು ಮಾಡಲು ಸಿದ್ಧರಾಗುತ್ತಾರೆ. ಇನ್ನು ಬೇಕಾದರೂ ನೀವು ರಾಜ್ಯದಲ್ಲಿ ಇಷ್ಟೊಂದು ಫಂಕ್ಷನ್ ಮಾಡಿಬಿಟ್ಟಿದ್ದೀರಿ ಮತ್ತು ಜನರಿಗೆ ತಿಳಿದು ಬರುತ್ತದೆ ಈ ಮನುಷ್ಯನ ಮಾತನ್ನು ಕೇಳದಿದ್ದರೆ. ರಾಜ್ಯದಲ್ಲಿ ಜೀವಿಸುವುದು ಎಂದರೆ ನೀವು ರಾಜನಾಗಿ ಜೀವಿಸಲು ಕಲ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲೋ. ನಿಮ್ಮ ಭಾಷೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ರಾಜನ ಪ್ರಕಾರ ಇದೆ. ಮತ್ತು ಜನರಿಗೆ ಗೊತ್ತಿದೆ ಯಾವಾಗ ರಾಜನು ಮಾತನಾಡುತ್ತಾನೆ, ಯಾವಾಗ ಬಡವನ ಮನುಷ್ಯನು ಮಾತನಾಡುತ್ತಾನೆ. ನಿಮ್ಮ ಕಮ್ಯುನಿಕೇಶನ್ಗೆ ನೀವು ಲಕ್ಷ್ಯ ಕೊಡಬೇಕು. ನಿಮ್ಮ ಬಾಯಿಂದ ಏನು ಹೊರಡುತ್ತದೆ, ರಾಜನ ಭಾಷೆಯು ಅಥವಾ ಬಡವನ ಭಾಷೆಯು? ಅಷ್ಟು ಜನರ ಮಾತನ್ನು ಕೇಳಿದಾಗ ನಾನು ಹೇಳ್ತೇನೆ, ಏ ಪ್ರಭು, ನಾನು ಈ ವ್ಯಕ್ತಿಯ ಚರ್ಚ್ಗೆ ಹೋದರೆ 2 crore ಕೊಡುವ ಮನಸ್ಸನ್ನು ಮಾಡುವೆನು, ಆದರೆ 1 ರೂಪಾಯಿ ಕೊಟ್ಟು ಬರುವೆನು. ಅಷ್ಟು ಸಲ ಜನರಿಗೆ ರಾಜ್ಯ ತಿಳಿದು ಬರುವುದಿಲ್ಲ. ಅವರು ಬಡವನ ಮಾತನ್ನು ಆಡುತ್ತಾರೆ, ಬಡತನದ ಮಾತನಾಡುತ್ತಾರೆ, ಅವರು ಲೋಕದ ಭಾಷೆಯನ್ನಾಡುತ್ತಾರೆ. ಅವರು ಶಬ್ದದ ಆಯ್ಕೆ ಬಡವರ ಶಬ್ದದ ಆಯ್ಕೆ ಆಗಿದೆ. ಮಾತನಾಡುವ ರೀತಿ ಬಡವರು ಮಾತನಾಡುವ ರೀತಿ ತರ ಇದೆ. ಅವರು ನಡೆಯುವ ರೀತಿ ಬಡವರು ನಡೆಯುವ ರೀತಿ ಇದಾಗಿದೆ. ಏಕೆಂದರೆ ಅವರು ರಾಜ್ಯವನ್ನು ಎಂದು ತಿಳಿಯಲಿಲ್ಲ, ರಾಜ್ಯವನ್ನು ಅವರು ಜೀವಿಸಲಿಲ್ಲ, ರಾಜ್ಯವನ್ನು ಅವರು ಬೆಳೆಸಲಿಲ್ಲ. ರಾಜನ ಜೀವನ ಶೈಲಿಯು ಅವರ ಒಳಗೆ ಹುಟ್ಟಲಿಲ್ಲ. ಯಾವುದೇ ವಂಡರ್ ಇಲ್ಲ. ಯಾವ ವಸ್ತುಗಳು ರಾಜನ ಹತ್ತಿರ ಬರಬೇಕಾಗಿತ್ತು ಅವರ ಹತ್ತಿರ ಬಂದಿಲ್ಲ. ಮತ್ತು ಅವರು ಕೇಳುತ್ತಾ ಇರುತ್ತಾರೆ, ಪ್ರಭು ಅದನ್ನು ಕೊಡಿರಿ, ಪ್ರಭು ಇದನ್ನು ಕೊಡಿರಿ. ಎಲ್ಲವೂ ರಾಜ್ಯದಲ್ಲಿ ಕೊಡಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಎಲ್ಲವೂ ರಾಜ್ಯದಲ್ಲಿ ಕೊಡಲ್ಪಟ್ಟಿದೆ. ಸಂತೋಷದಿಂದ ಹೇಳಿರಿ, ಎಲ್ಲವೂ ರಾಜ್ಯದಲ್ಲಿ ಕೊಡಲ್ಪಟ್ಟಿದೆ. ಎಲ್ಲವೂ ರಾಜ್ಯದಲ್ಲಿ ಕೊಡಲ್ಪಟ್ಟಿದೆ.
ಎಲ್ಲವೂ ರಾಜ್ಯದಲ್ಲಿ ಕೊಡಲ್ಪಟ್ಟಿದೆ. ರಾಜ್ಯದಲ್ಲಿ ಜೀವಿಸುವಾಗ ಯಾವುದು ರಾಜನಿಗೆ ತಕ್ಕಂತಾಗಿದೆ ಆ ಎಲ್ಲ ವಿಷಯಗಳು ನಿಮ್ಮ ಪಾದದ ಬಳಿ ಇರುವುದು. ಕೇಳುತ್ತಿದ್ದೀರಾ ನೀವು? ಹಲೋ, ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ನಾನು ಕೂಡ ನಿಮ್ಮ ಮನೆಗೆ ಬಂದರೆ ನನಗೆ ಗೊತ್ತಿದೆ ನೀವು ಪನೀರನ್ನು ಕೊಡುವಿರಿ. ನನಗೆ ಬೇಳೆಯನ್ನು ಕೊಡುವುದಿಲ್ಲ. ಆಕ್ಚುಲಿ ಬೇಳೆ ನನಗೆ ಇಷ್ಟ ಇದೆ. ನಾನು ನಿಮ್ಮ ಮನೆಗೆ ಬಂದರೆ ಊಟವನ್ನು ನೀವು ಕೊಡುವುದಿಲ್ಲ. ನಿಮ್ಮ ಮನೆಯು ಸ್ವಚ್ಛವಾಗುವುದು, ಎಲ್ಲ ತೊಳೆಯಲ್ಪಡುವುದು, ಪಂಕ ಕಡ್ಕಡ್ ಮಾಡುವುದು, ಅದು ಚೇಂಜ್ ಆಗುವುದು, ಸರಿಯಾಗುವುದು. ನಾನು ಹೇಳಿದೆ ನಿಮ್ಮ ಮನೆ ಚಿಕ್ಕದಾಗಿದೆ. ನಾನು ಹೇಳಿದೆ ನೀವು ಬಡವರಾಗಿದ್ದೀರಾ. ನಾನು ಹೇಳಿದೆಯಾ? ನಾನು ಹೇಳಲಿಲ್ಲ. ಆದರೆ ನಾನು ಜೀವಿಸುವ ರೀತಿಯಿಂದ ನಿಮಗೆ ತಿಳಿದು ಬರುವುದು. ನಾನು ಮರ್ಸಿಡೀಸ್ನಲ್ಲಿ ಬರುತ್ತಿದ್ದೇನಾ? ಆದರೂ ನಿಮಗೆ ಗೊತ್ತಿದೆ ಈ ಮನುಷ್ಯನು ರಾಜನಾಗಿದ್ದಾನೆ. ಪ್ರೇಸ್ ದ ಲಾರ್ಡ್. ನೀವು ಕೂಡ ಹೀಗೆ ಇರಬೇಕೆಂದು ನಾನು ಬಯಸುತ್ತೇನೆ. ಮೊದಲು ನೀನು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಅದರ ಪ್ರಕಾರ ಜೀವಿಸಿರಿ, ಅದನ್ನು ಬೆಳೆಸಿರಿ, ತಿಳಿದುಕೊಳ್ಳಿರಿ ಮತ್ತು ಅದನ್ನು ತೋರಿಸಿರಿ. ಎಲ್ಲ ವಸ್ತುಗಳು ನಿಮ್ಮ ಪಾದದ ಬಳಿ ಇರುವುದು. ಪ್ರೇಸ್ ದ ಲಾರ್ಡ್. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ, ಮಾತನಾಡಿರಿ ಅನ್ಯ ಭಾಷೆಯಲ್ಲಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ರಾಜ್ಯರ ಜೊತೆ ಮಾತನಾಡುತ್ತಾರೆ. ಬೈಬಲ್ ಹೇಳುತ್ತದೆ ಅನ್ಯ ಭಾಷೆಯಲ್ಲಿ ಯಾರು ಮಾತನಾಡುತ್ತಾನೆ ಆತನು ಪರಮೇಶ್ವರನ ಜೊತೆ ಮಾತನಾಡುತ್ತಾನೆ. ನೀವು ರಾಜ್ಯದವರಾಗಿದ್ದೀರಿ, ನಿಮ್ಮ ಒಬ್ಬ ಪರಲೋಕದ ತಂದೆಯಾಗಿದ್ದಾನೆ, ಆತನ ಜೊತೆ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳಿರಿ, ನಾನು ಪರಮೇಶ್ವರನ ರಾಜ್ಯದವನಾಗಿದ್ದೇನೆ. ಸಂತೋಷದಿಂದ ಹೇಳಿರಿ, ನಾನು ಪರಮೇಶ್ವರನ ರಾಜ್ಯದವನಾಗಿದ್ದೇನೆ. ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ ಮತ್ತು ಪರಮೇಶ್ವರನ ರಾಜ್ಯ ನನ್ನಲ್ಲಿದೆ. 3 ವಿಷಯಗಳು ಬೇರೆ ಬೇರೆಯಾಗಿವೆ. ನಾನು ಪರಮೇಶ್ವರನ ರಾಜ್ಯದವನಾಗಿದ್ದೇನೆ, ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ ಮತ್ತು ಪರಮೇಶ್ವರನ ರಾಜ್ಯ ನನ್ನಲ್ಲಿದೆ. ಹಲ್ಲೆಲೂಯಾ. ನಿಮ್ಮ ಕೆಲಸ ಏನಾಗಿದೆ? ತಿಳಿದುಕೊಳ್ಳುವುದು ಮತ್ತು ಜೀವಿಸುವುದು ಮತ್ತು ಬೆಳೆಸುವುದು. 3 ವಿಷಯಗಳನ್ನು ಮಾಡಿದರೆ ಪೂರ್ತಿ ಲೋಕವು ನಿಮ್ಮ ಕಾಲು ಕೆಳಗೆ ಇರುತ್ತದೆ. ಪೂರ್ತಿ ಲೋಕವು ನಿಮ್ಮನ್ನು ತಿಳಿದುಕೊಳ್ಳಲು, ನಿಮ್ಮ ಜೊತೆಯಲ್ಲಿ ನಡೆಯಲು ರೆಡಿಯಾಗಿರುವುದು. ಮತ್ತು ರಾಜನ ಜೊತೆ ನಡೆಯಲು ಯಾರು ಬಯಸುವುದಿಲ್ಲ? ಪ್ರೇಸ್ ದ ಲಾರ್ಡ್. ರಾಜನ ಜೊತೆ ನಡೆಯುವುದು ಜನರಿಗೆ ಸನ್ಮಾನದ ಮಾತಾಗಿರುತ್ತದೆ. ಯಾವಾಗ ನೀವು ಈ ರಾಜ್ಯದಲ್ಲಿ ಜೀವಿಸಲು ಕಲಿಯುವಿರೋ ಪ್ರತಿಯೊಂದು ವಿಷಯವು ನಿಮಗೆ ಸುಲಭವಾಗಿ ಕಾಣುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಕಿರ್ಚಬಹುದು ಮಹಿಮಾ. ಈ ಸಮಯವು ಕಾಣಿಕೆಯು ಮತ್ತು ದಶಮಾಂಶ ಮತ್ತು ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಈ ಎಲ್ಲ ಕೆಲಸವನ್ನು ಮಾಡಿರಿ, ರಾಜ್ಯವನ್ನು ಬೆಳೆಸಿರಿ, ನಿಮ್ಮ ಹಣದಿಂದ ಬೆಳೆಸಿರಿ. ಪ್ರತಿಯೊಂದು ವಸ್ತು ರಾಜ್ಯವನ್ನು ಬೆಳೆಸುವುದಕ್ಕೆ ಅದು ವ್ಯಯವಾಗಿರಬೇಕು. ಅದಕ್ಕಾಗಿ ನೀವು ಹೊಸದಾಗಿ ಹುಟ್ಟಿದ್ದೀರಿ. Praise the Lord. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ. ಈ ಕಾಣಿಕೆಯನ್ನು ನಮ್ಮ ಹತ್ತಿರ ತರುವುದಕ್ಕೆ ಅನುಗ್ರಹ, ಜ್ಞಾನ, ಬುದ್ಧಿ ಮತ್ತು ಆ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಕ್ಕೆ. ನಾವು ಹೇಗೆ ಕೊಟ್ಟಿದ್ದೀವೋ ನಿಮ್ಮ ವಾಕ್ಯದ ಪ್ರಕಾರ ಹಾಗೆ ನಾವು ಅಭಿವೃದ್ಧಿ ಹೊಂದುತ್ತಿದ್ದೇವೆ. ಇದರ ದೊಡ್ಡದಾದ ಅಭಿವೃದ್ಧಿ ನಮ್ಮ ಹತ್ತಿರ ತಿರುಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ ಮತ್ತು ಇದು ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ. ನಿನ್ನ ರಾಜ್ಯದ ಬೆಳವಣಿಗೋಸ್ಕರ ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಹೇಳುತ್ತೇವೆ. ಆಮೇನ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ.
ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಒಂದು ಸಲ ಎದ್ದು ನಿಂತುಕೊಳ್ಳಬಹುದು ನೀವು. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ ಮತ್ತು ಪರಿಶುದ್ಧಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸುವೆನು. ನಿಶ್ಚಯವಾಗಿಯೂ ನನ್ನ ಜೀವಮಾನವೆಲ್ಲ ಶುಭ ಕೃಪೆಯನ್ನು ಹಿಂಬಾಲಿಸುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಅದು ಸಂತೋಷವಾಗಿರಿ. ವಾಕ್ಯವು ಕೆಲಸ ಮಾಡುತ್ತದೆ. ಗಾಡ್ ಬ್ಲೆಸ್ ಯು.